ನೋಡಿ ಇವರೇ ಈ ನನಗೆ ಮಾಧ್ಯಮ ಸ್ನೇಹಿತರು ತಾವು ಸಲಹೆ ನೀಡಿ ಇಲ್ಲ ಸಲಹೆ ನೀಡಿ ನೀವು ಇನ್ನೇನು ಮಾಡ್ಬೇಕು ನಾವು ಹೇಳಿ. ಕನ್ವಿಕ್ಟ್ ಆಗಿದ್ದಾರಾ? CID ಇದೆಯಾ, SIT ನಲ್ಲಿ ಅವ್ರ ಹೆಸರಿದೆಯಾ? CBI ಸೆಕೆಂಡ್ ಚಾರ್ಜ್ ಶೀಟ್ನಲ್ಲಿ ಹೇಗೆ ಬಂದಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆತನೇ ಬಂದು ನಾಗೇಂದ್ರ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇನು ಹೇಳಬೇಕು ನಿಮ್ಮ ಮುಂದೆನೇ ಬಂದು ಹೇಳಿದ್ದಾರೆ. ನೀವು ಅವರಿಗೆ ಪ್ರಶ್ನೆ ಕೇಳಿದ್ದೀರಾ. ಸದನದಲ್ಲಿ ನೀವು ನೋಟಿಸ್ ಕೊಟ್ರಪ್ಪ ಚರ್ಚೆ ಮಾಡಿ, ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ 5 ದಿನದಿಂದ ಹೇಳ್ತಾ ಇದ್ದೀವಿ. ಅದಕ್ಕೂ ರೆಡಿ ಇಲ್ಲ. ಆಯ್ತಪ್ಪ, ಕೊನೆ ಪಕ್ಷಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತ ನಾವು ಸ್ಟೇಟ್ಮೆಂಟು ಕೊಟ್ವಿ. ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟರು. ಇನ್ನೇನು ಮಾಡಬೇಕು? ಚರ್ಚೆಯನ್ನು ಹೇಳಬೇಕಲ್ಲ. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನು ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಸರ್, ಸಿಬಿಐಗೆ ಪ್ರಾಸಿಕ್ಯೂಷನ್ ಕೊಡಬಹುದು ಅನ್ನುವಂಥ ಚರ್ಚೆಗಳಾಗ್ತದೆ. ಕೊಡ್ಲಿ. ಪ್ರಾಸಿಕ್ಯೂಷನ್ ಅಂದರೆ ಏನಿವ್ರೆ, ಇಟ್ಸ್ ಅ ಲೀಗಲ್ ಪ್ರೊಸೆಸ್ ಟು ಕಮೆನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕೊಡಲಿ, ಅವ್ರು ಹೋಗಿ ಕೋರ್ಟಲ್ಲಿ ಏನು ಮಾಡಬೇಕೋ ಮಾಡ್ತಾರೆ. ನಾವೆಲ್ಲಿ ಇಲ್ಲ ಅಂದಿದ್ದೀವಿ. CBI ಚಾರ್ಜ್ ಶೀಟ್ ನೀವು ನೋಡಿದ್ದೀರಾ? ಗವರ್ನರ್ ನೋಡಿದಾರಾ? ಸರ್ಕಾರ ನೋಡಿದೆಯಾ? ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದ ಚಾರ್ಜ್ ಶೀಟ್. ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ. ಈಗ ನನ್ನ ಮನವಿ ತಮ್ಮ ಮುಖಾಂತರ ಮಾನ್ಯ ಗವರ್ನರ್ ಸಾಹೇಬರಿಗೆ, ಇಂಥವೇ ಹಲವಾರು ಪ್ರಕರಣಗಳ ಪ್ರಾಸಿಕ್ಯೂಷನಿಗೆ ಅಲ್ಲೇ ಅವ್ರ ಕಚೇರಿನಲ್ಲೇ ಬಿದ್ದಿದೆ, ಎಲ್ಲ ರಾಜಕಾರಣಿಗಳದ್ದಿದೆ. ಅದಕ್ಕೂ ಕೊಟ್ಬಿಡ್ಲಿ. ವಿ ಆರ್ ಓಕೆ. ಅವರೇ ಇಂಡಿವಿಜುವಲಿ ಹೋಗಿ ಕೋರ್ಟಲ್ಲಿ ಫೈಟ್ ಮಾಡ್ಕೋತಾರ ಮಾಡ್ಕೊಳ್ಳಿ. ಸರ್, ಕೊನೆ ಪ್ರಶ್ನೆ, SIR